ಮಾನ್ವಿ ಪಟ್ಟಣದ 27ನೇ ವಾರ್ಡ್ನ ಜನರ ಆಕ್ರೋಶ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ 27ನೇ ವಾರ್ಡ್ ವಿಜಯನಗರ ಪ್ರದೇಶದ ಜನರು ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ನರಳುತ್ತಿದ್ದಾರೆ. ಕಳೆದ 20 ವರ್ಷಗಳಿಂದ ರಸ್ತೆ, ಚರಂಡಿ ಹಾಗೂ ಶುದ್ಧ ಕುಡಿಯುವ ನೀರಿನ ಸೌಲಭ್ಯವಿಲ್ಲದೆ ಜನರು ದುರಸ್ಥ ಜೀವನವನ್ನ ನಡೆಸುತ್ತಿದ್ದಾರೆ ಎಂದು ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮತ ಪಡೆಯುವಾಗ ಜನಪ್ರತಿನಿಧಿಗಳು ಮನೆಗೆ ಬಂದು ಸೌಲಭ್ಯವನ್ನು ಒದಗಿಸುವ ಭರವಸೆಯನ್ನ ನೀಡಿದ್ದರು. ಗೆದ್ದ ನಂತರ ಗೂಡು ಸೇರದಂತಾಗಿದ್ದಾರೆ. ಮಳೆ ಬಂದರೆ ಸಾಕು, ಸಂಚಾರವೇ ಕಷ್ಟವಾಗುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಹೇಗೆ ಬದುಕಬೇಕು ಎಂದು ನಿವಾಸಿಗಳು ಕಿಡಿಕಾರಿದ್ದಾರೆ. ಅಭಿವೃದ್ಧಿಯಿಂದ ವಂಚಿತರಾಗಿರುವ ಮಾನ್ವಿ ತಾಲೂಕಿನಲ್ಲಿ, ಅದರಲ್ಲೂ ವಿಶೇಷವಾಗಿ ವಿಜಯನಗರ ಪ್ರದೇಶದ ಜನರು ನಮಗೆ ದಿಕ್ಕು ಯಾರೆಂಬ ಪ್ರಶ್ನೆಯಷ್ಟೇ ಉಳಿದಿದೆ ಎಂದು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಇಲ್ಲಿ ಗಟರ್ ಇಲ್ಲ ರೀ, ಒಂದು CC ರೋಡ್ ಇಲ್ಲ ರೀ, ಒಂದು ಲೈಟ್ ಇಲ್ಲ, ಒಂದು ಕುಡಿಯೋಕೆ ನೀರು ಅಂತ ಇಲ್ಲ ಸರ್. ಎಲ್ಲರೂ ಮುನ್ಸಿಪಾಲ್ಟಿ ಅವರು ಹೇಳಿದ್ರಿ, ಆಮೇಲೆ ಇಲ್ಲಿ ಸದಸ್ಯರಿಗೆ ಹೇಳಿದ್ರಿ, ಪ್ರತಿ ಸಲ ಬರ್ತಾರೆ, ಆಚರಿ ಮಾಡ್ತೀರ ಅಂತ ಹೋಗ್ತಾರೆ, ಮತ್ತೆ ಬರಂಗಿಲ್ಲ. ಬರೀ ಇದಾಗಿಬಿಟ್ಟದ್ರಿ. ಇವ ನೋಡ್ತಾರೆ ಇಲ್ಲ ರೀ, ಇದು ನೀರು ಹೋಗ್ಲಿಕ್ಕೆ ಅಂತ ರೀ. ಮಳೆ ಬಂತಂದ್ರೆ ಯಾಕಡೆ ಹೋಗಂಗಿಲ್ಲ, ರೋಡ್ನ ಮೇಲೆ ಫುಲ್ ನೀರು ರೀ. ನಾವು ಹೋಗ್ಬೇಕು, ಗಾಡಿ ಮೇಲೆ ಹೋಗೋ ಹುಡುಗರು ಸ್ಕೂಲಿಗೆ ಹೋಗ್ಬೇಕು ತ್ರಾಸ ಆಗುತ್ತೆ ರೀ. ಯಾವ ವಯಸ್ಸು ಮುದುಕಿಯರು ಹೋಗ್ಬೇಕಾದ್ರೆ ನೀರಿನೊಳಗೆ ಹೋಗ್ಬೇಕು ರೀ. ಕಾಲು ಜಾರಿ ಎಷ್ಟೋ ಮಂದಿ ಬಿದ್ದಾರ್ರಿ ಸರ್. ಹಿಂಗಾಗಿ ಎಷ್ಟೋ MLA ಎಲ್ಲರೂ ಬರ್ತಾರೆ, ಆತ್ರಿ ಮಾಡಿಸುವಂತಾರೆ, ಹೋಗ್ತಾರೆ ರೀ. ಮೊನ್ನೆ ಒಂದು ಇಲ್ಲಿ ಬೋರ್ ಹಾಕ್ಸಿರಿ, ಒಂದು 15 ಒಂದು 2-3 ತಿಂಗಳಿಂದ ರೀ. ಅದಕ್ಕೊಂದು 4-5 ಕೊಂಡು ನೀರು ಬರ್ತಾವೆ ರೀ. ಅಷ್ಟೇ ರೀ, ಬಂದಾಗಿಬಿಡುತ್ತೆ. ನೀರಿನ ಸಮಸ್ಯೆ ಇಲ್ಲ ರೀ. ಒಂದು ಊಟ ಇಲ್ಲದ್ರೆ ನಡೀತದ್ರೆ ನೀರು ಇರ್ಬೇಕು ರೀ ಮೇನ್ ರೀ. ಈ ಜನ ಬದುಕಬೇಕಾದ್ರೆ ಮತ್ತು ನೀರೇ ಇಲ್ಲ ಅಂದ್ರೆ ಮತ್ತೆ ಏನು ಮಾಡೋದ್ರಿ? ಇಲ್ಲಿ ಈ ಏರಿಯಾದಲ್ಲಿ ಡ್ರೈನೇಜ್ ಇಲ್ಲ, ನೀರಿನ ಕೊಳ ಅಂತೂ ಮೊದಲೇ ಇಲ್ಲ. ಅಲ್ಲಿಂದ ನೀರಿನ ವ್ಯವಸ್ಥೆ ಏನು ಮಾಡಿಲ್ಲ. ಮೊನ್ನೆ ಒಂದು ಬೋರ್ ಹಾಕಿದ್ರು, ಅದೇನು ಒಂದು 4 ಮಂದಿ ಬರ್ತೋ ಅಷ್ಟು ಗೊತ್ತಿಲ್ಲ. ಅಷ್ಟೇ. ಲೈಟಿನ ವ್ಯವಸ್ಥೆ ಅಂತೂ ಹೆಚ್ಚು ಕಡಿಮೆ ಇರೋಂಗಿಲ್ಲ. ಈ ದಾರಿ ನೋಡಿದ್ರಿಗಿನ ಯಾವಾಗಲೂ ನೀರೆಲ್ಲ ಇಲ್ಲಿ ದಾರಿಯಲ್ಲೇ ನಿಂತ್ಕೊಂಡಿರ್ತಾವೆ. ಒಗದ ನೀರು, ಆ ನೀರು, ಹೊಲಸು ನೀರು ಇದ್ರಾಗೆ ತಿಳ್ಕೊಂತ ತಿರುಗಾಡ್ಬೇಕು. ಮತ್ತು ವಯಸ್ಸಾದವರು ಜಾರ್ಕೊಂಬಿಡೋದು ಗ್ಯಾರಂಟಿ. ನಾವು ಈ ಏರಿಯಾದಲ್ಲಿ ಬಂದು 15 ವರ್ಷ ಆಯ್ತು ರೀ. 15 ವರ್ಷದಿಂದನೂ ನಮಗೆ ಯಾವ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಒಂದು ಚರಂಡಿ ವ್ಯವಸ್ಥೆ ಇಲ್ಲ, ಒಂದು ರೋಡ್ CC ರೋಡ್ ಕರೆಕ್ಟ್ ಆಗಿಲ್ಲ, ಒಂದು ಲೈಟಿಂಗ್ ಸೌಕರ್ಯನೂ ಕೂಡ ಇರಲ್ಲ ನಮ್ಮಲ್ಲಿ. ಹಾಗಾಗಿ ಬಹಳ ತೊಂದರೆ ಆಗ್ತದೆ. ಇಲ್ಲಿ ಸ್ಕೂಲಿಗೆ ಹೋಗೋ ಹುಡುಗರಿಗೆಲ್ಲ ತುಂಬಾ ಪ್ರಾಬ್ಲಮ್, ಹೊರಗಡೆ ಜಾಬಿಗೆ ಹೋಗೋರಿದ್ದಾರೆ, ಎಲ್ಲ ಇಲ್ಲಿ ಕೆಸರಾಗ್ಬಿಟ್ಟಿದೆ, ತುಂಬಾ ಗಲೀಜಾಗಿದೆ. ಅದಕ್ಕೊಂದು ಚರಂಡಿ ವ್ಯವಸ್ಥೆ ಆಗ್ಬೇಕು, ಡ್ರೈನೇಜ್ ವ್ಯವಸ್ಥೆ ಆಗ್ಲೇಬೇಕು. ಮತ್ತೆ ಅದಕ್ಕೂ ಜಾಸ್ತಿ ಹೆಚ್ಚಾಗಿ ನಾವು ಬೇಡಿಕೆ ಅಂದ್ರೆ ನಮ್ಗೆ ನೀರಿನ ವ್ಯವಸ್ಥೆ ಬೇಕು. ನೀರೇ ಇಲ್ಲ ಅಸಲು. ಒಬ್ಬೊಬ್ಬರ ಮನೆಗೆ 2-2 ಬೋರ್ ಅಂದ್ರೂ ಈ ಭೂಮಿಗೆ ಎಲ್ಲಿಂದ ಕೊಡ್ತಾಳೆ? ಮಳೆ ಇಲ್ಲ ಚೆನ್ನಾಗಿ, ಅದಕ್ಕೆ ನೀರಿನ ವ್ಯವಸ್ಥೆ ಆಗ್ಲಿ, ನಿಮ್ ಕಡೆಯಿಂದಾರ ಆಗ್ಲಿ. ಎಲ್ಲಾ ರಾಜಕಾರಣಿಗಳ ಜೊತೆ ಮಾತಾಡಿ ಎಲ್ಲ ಮುಗೀತು. ಅದು ನಮಗೆ ಯಾಕೋ ಬಗೆಹರಿತಲ್ಲ ಅನಿಸ್ತಾ ಇದೆ. ನಿಮ್ ಕಡೆಯಿಂದಾರ ನೋಡೋಣ, ನಿಮ್ TV ಚಾನೆಲ್ಗಳಿಂದ ಏನಾದ್ರು ಉಪಯೋಗ ಆಗ್ಬಹುದು ಅಂತ ನಾನು ಕೇಳ್ಕೊತೀನಿ. ನಮಗ್ ಚರಂಡಿ ಇಲ್ಲ, ಕೊಳ ನೀರಿಲ್ಲ, ಬೋರ್ ಇದೆ ಅಂದ್ರೂ ಬ್ಯಾಸಿಗೆ ಬಂದಾಗಿಬಿಡ್ತಾವ. ಅವೆರಡು ನಮ್ಗಂತೂ ಮೇನು, ಅವು ಮಾಡಿಕೊಡ್ಬೇಕು. ಚರಂಡಿ, ಕೊಳಾಯಿ ನೀರು. ಮಳೆ ನೀರು ಬಂದ್ರೆ ರೋಡಿಗೆ ಕಾಲಿದ್ದ ಜಾಗದಾಗ ಮುಸ್ರೆ, ಕಸ, ನೊಣ, ದ್ವಾಮೆ, ಹುಡುಗರಿಗೆ ಜ್ವರ ಬರೋದು, ಏನು ಈ ಕೆಮ್ಮಾಗೋದು, ಇದೇ ಸಮಸ್ಯೆ ಆಗ್ಯದ ನೋಡಿ.